ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ.
ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ. ಈಗ ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀದಿ ನಾಯಿಗಳನ್ನ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರು ಫಸ್ಟ್ ಆಗಸ್ಟ್ 11 ಅದಕ್ಕೆ ಸ್ಟೇ ತಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಮಿಕ್ಕಿದ ಏನೇನು ಒಂದು ಪಾಯಿಂಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಆ ಪಾಲಿಸಿ ಇವಾಲ್ವ್ ಆಗಬೇಕು. ಅದನ್ನು ಕನ್ಸರ್ನ್ ಪಾರ್ಟೀಸ್ನ ಸೇರಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದಾದಮೇಲೆ ಒಂದು ಪಾಲಿಸಿ ಮಾಡಿದ್ರೆ ಒಳ್ಳೆಯದು. ಹೌದು, ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಿಗೆ ಮುಗೀತು. ಹಾಸ್ಟೆಲ್ ಹುಡುಗರು ಸಿನಿಮಾಗೆ. ದಟ್ಸ್ ಇಟ್. ದಿಸ್ ಇಸ್ ಇನ್ ಕೋರ್ಟ್ ಅಲ್ವಾ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ನೋಡೋಣ, ನಂಗೆ ನ್ಯಾಯ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಯಾವ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SITನಲ್ಲಿ ತುಂಬ ನಂಬಿಕೆ ಇದೆ. ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಸೊ ಖಂಡಿತವಾಗ್ಲೂ ಆ ರಿಪೋರ್ಟ್ ಮೂಲಕ ನಮಗೆ ಗೊತ್ತಾಗತ್ತೆ ಅಲ್ಲಿ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಏನು ಎತ್ತ ಅಂತ. ಸೊ ಲೆಟ್ಸ್ ವೇಟ್ ಫಾರ್ ದ SIT ರಿಪೋರ್ಟ್. ಓಕೆ.